ನಂಜನಗೂಡಿನ ತಾಲೂಕಿನ ಗ್ಯಾರಂಟಿ ಸಮಿತಿಯ ವತಿಯಿಂದ ಒಂದು ವಿಶೇಷವಾದಂತಹ ರಂಗೋಲಿ ಬಿಡಿಸುವಂಥ ಸ್ಪರ್ಧೆ. ಈ ಒಂದು ಸ್ಪರ್ಧೆ 27ನೇ ತಾರೀಕು, ಅದು ಫೈನಲ್ಸ್ ಅಲ್ಲಿ 17ನೇ ತಾರೀಕಿನೇ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಬೀದಿನಲ್ಲಿ ಎಂದು ಕೂಡ ರಂಗೋಲಿ ಬಿಡಿಸುವಂಥ ಕಾರ್ಯಕ್ರಮ ನಡೀತಿದೆ. ನಮ್ಮ ಟೌನಲ್ಲೂ ಕೂಡ ನಡೀತಿದೆ. ತದನಂತರ ಅಲ್ಲಿ ಯಾರು ಫೈನಲಿಸ್ಟ್ ಬರ್ತಾರೆ ಅವ್ರಿಗೆ 27ನೇ ತಾರೀಕು ನಮ್ಮ KSRTC ಹೊಸ ಬಸ್ ನಿಲ್ದಾಣ ಏನಿದೆ ಅಲ್ಲಿನ ಆವರಣದಲ್ಲಿ 27ನೇ ತಾರೀಕು ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ 28ನೇ ತಾರೀಕು ನಮ್ಮ ಗುರುಭವನದಲ್ಲಿ ಮತ್ತೆ ಒಂದು ಮೆಹಂದಿ ಬಿಡಿಸುವ ಸ್ಪರ್ಧೆಯನ್ನು ಕೂಡ ಬಳ್ಳಾಪುರಿ ಉತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ. ತದನಂತರ ಅದೇ 28ನೇ ತಾರೀಕು ನಮ್ಮ ಈಗ ಹೊಸದಾಗಿ ರಿನೋವೇಟ್ ಆಗಿರುವಂತಹ ನಮ್ಮ ಜಾನುವಾರು ಮಾರುಕಟ್ಟೆ, ಮುಂಚೆ APMC ಎಲ್ಲಿತ್ತು ಅದು ಜಾನುವಾರು ಮಾರುಕಟ್ಟೆ, ಆ ಒಂದು ಜಾನುವಾರು ಮಾರುಕಟ್ಟೆಯಲ್ಲಿ ಒಂದು ಹಾಲು ಕರೆಯುವಂಥ ಸ್ಪರ್ಧೆ ಅದನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಅದು ಸಂಜೆ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಒಂದು ವಿಶೇಷವಾಗಿ ಒಂದು 27ನೇ ತಾರೀಕು ಇದೊಂದು ಹಿಂದೆ ನಂಜನಗೂಡಿನಲ್ಲಿ ಪ್ರತಿ ಶುಕ್ರವಾರ ನಮ್ಮ APMC ಯಾರ್ಡ್ನಲ್ಲಿ ಒಂದು ಸಂತೆ ನಡೀತಾ ಇತ್ತು. ಆ ಒಂದು ಸಂತೆಯನ್ನು ನಾವು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಕಳೆದ ತಿಂಗಳು APMCನಲ್ಲಿ ಮೀಟಿಂಗನ್ನು ಮಾಡಿದ್ದು. ಅದರ ಪ್ರಕಾರವಾಗಿ ಈ ಉತ್ಸವದ ಪ್ರಯುಕ್ತನೇ ನಾವು ಅಫಿಷಿಯಲ್ ಆಗಿ ಅದನ್ನು ಕೂಡ ಪ್ರಾರಂಭ ಮಾಡೋಣ ಅಂತ 27ನೇ ತಾರೀಕು ಬೆಳಗಿನ ಜಾವ ನಮ್ಮ APMC ಯಾರ್ಡ್ ಏನಿದೆ, ಹೊಸದಾಗಿ ಶಿಫ್ಟ್ ಆಗಿರುವಂಥ APMC ಯಾರ್ಡ್ ಏನಿದೆ ಅಲ್ಲಿ ನಂಜನಗೂಡಿನಲ್ಲಿ ಮತ್ತೊಮ್ಮೆ ನಾವು ಏನು ಸಂತೆ ನಡೀತದೆ ಸಂತೆಯನ್ನು ಕೂಡ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಕೊನೆಯದಾಗಿ 29ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ಒಂದು ವಾಕಥಾನನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ಸಾಕಷ್ಟು ಯುವಕ ಮಿತ್ರರು ಮ್ಯಾರಥಾನ್ ಮಾಡಿ ಅಂತ ನಮಗೆ ಸಜೆಸ್ಟ್ ಮಾಡೋದು. ಆದರೆ ನಾವು ಎಲ್ಲ ನಮ್ಮ ನಂಜನಗೂಡಿನ ಎಲ್ಲ ಹಿರಿಯರು, ನಮ್ಮ ಎಲ್ಲ ತಾಯಿಯಂದಿರು, ನಮ್ಮ ಎಲ್ಲ ಯುವಕ ಮಿತ್ರರು ಜೊತೆಗೆ ಮಕ್ಕಳು ಎಲ್ಲರೂ ಕೂಡ ಬಂದು ಭಾಗವಹಿಸುವಂಥ ಒಂದು ಇವೆಂಟನ್ನು ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಾಕಥಾನನ ಎಲ್ಲರೂ ಕೂಡ ಇವತ್ತು ಸಜೆಸ್ಟ್ ಮಾಡಿದ್ದಕ್ಕೆ ವಾಕಥಾನನ ಅಂದ್ಕೊಂಡಿದ್ದಾರೆ. ದಯಮಾಡಿ ಅದು ಕೂಡ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗ್ತದೆ. ಒಂದು ಆರೋಗ್ಯಕ್ಕೆ ಮತ್ತು ನಮ್ಮ ಮೆಂಟಲ್ ಹೆಲ್ತನ್ನು ಬ್ಯಾಲೆನ್ಸಲ್ಲಿ ಇಡಲಿಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಕೂಡ 29ನೇ ತಾರೀಕು ಫೈನಲ್ ಡೇ. ಅವತ್ತು ಅರ್ಲಿ ಮಾರ್ನಿಂಗ್ ಸುಮಾರು 6 ಗಂಟೆಗೆ ಅದು ಕೂಡ ಪ್ರಾರಂಭ ಆಗ್ತದೆ. ಜೊತೆಗೆ ಕೊನೆಯದಾಗಿ 29ನೇ ತಾರೀಕು ಸಂಜೆ 5 ಗಂಟೆ ಮೇಲೆ ನಮ್ಮ ವಿದ್ಯಾವರ್ತಕ ಶಾಲೆಯ ಮೈದಾನ ಏನಿದೆ ಅಲ್ಲಿ ನಾವು ಬಳ್ಳಾಪುರಿ ಉತ್ಸವದ ಸಮಾರಂಭ ರಸಮಂಜರಿ ಕಾರ್ಯಕ್ರಮ ಕೂಡ ಅವತ್ತು ಹಮ್ಮಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾರು ವಿಜೇತರಿರ್ತಾರೆ, ಯಾರು ಅವಾರ್ಡನ್ನು ಪಡೆದಿರ್ತಾರೆ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈ ಒಂದು ಇವೆಂಟ್ಸ್ನಲ್ಲಿ ಯಾರು ಗೆದ್ದಿದ್ದಾರೆ ಅವರು ಕೂಡ ಅವರ ಪ್ರತಿಭೆಯನ್ನು ಶೋಕೇಸ್ ಮಾಡಲಿಕ್ಕೆ, ಪ್ರತಿಭೆಯನ್ನು ಮುನ್ನಡೆಗೆ ತರಲಿಕ್ಕೆ ವೇದಿಕೆಯನ್ನು ಕೂಡ ಅವಕಾಶ. ವಿಶೇಷವಾಗಿ ನಮ್ಮ ನಂಜನಗೂಡಿನ ಲೋಕಲ್ ಆರ್ಟಿಸನ್ಸ್ ಆಗಿದ್ದಾರೆ, ನಮ್ಮಲ್ಲಿರುವಂತಹ ಹಿರಿಯ ಕಲಾವಿದರುಗಳಿದ್ದಾರೆ, ಅವರು ಕೂಡ ಒಂದು ವೇದಿಕೆ ಕಲ್ಪಿಸುವಂಥ ಕೆಲಸವನ್ನು ಅವತ್ತು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಅವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಫೈನಲ್ ಡೇ ನಾವು ಹಮ್ಮಿಕೊಂಡಿದ್ದೇವೆ. ಇದರಿಂದ ಇದು ಈ ಒಂದು ಬಳ್ಳಾಪುರಿ ಉತ್ಸವದ ಒಂದು ರೂಪುರೇಷ, ಈ ಒಂದು ಕಾರ್ಯಕ್ರಮಗಳು ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಇದರಿಂದ ನಾನು ತಮಗೆ ಕೇಳ್ಕೊಂಡು ಇಷ್ಟ ಮಾಡಿ, ಇವತ್ತು ಯೋಗ ಇಸ್ ವೇ ಆಫ್ ಲೈಫ್. ಯೋಗ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡೋದು ಕೂಡ ಇಟ್ಸ್ ಅ ವೇ ಆಫ್ ಲೈಫ್. ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸ್ತೀವೋ ಅನ್ನೋದ್ರ ಬಗ್ಗೆ ದಿನನಿತ್ಯ ನಾವು ಯೋಗದ ಮೂಲಕ ಪ್ರಾರಂಭವನ್ನು ಮಾಡಬೇಕು. ನಮ್ಮ ಆಹಾರದ ಶೈಲಿ, ನಾವು ಬದುಕುವಂಥ ಒಂದು ಶೈಲಿ, ನಾವು ಉಸಿರಾಡುವಂಥ ಒಂದು ಶೈಲಿ ಎಲ್ಲವೂ ಕೂಡ ಇಟ್ಸ್ ಅ ವೇ ಆಫ್ ಲೈಫ್. ಅದರಿಂದ ಇವತ್ತು ನಮ್ಮ ಯೋಗ ಮಹಾಮನೆಯ ಮೂಲಕ ತಮಗೆ ಈ ಎಲ್ಲ ವಿದ್ಯಾಭ್ಯಾಸವನ್ನು ಇವತ್ತು ನಮ್ಮ ಪ್ರಕಾಶದವರು, ಗಣೇಶದವರು ಮತ್ತು ಅವರ ಇಡೀ ತಂಡ ಸಮಿತಿ ಎಲ್ಲರೂ ಕೂಡ ಸೇರಿ ಮಾರ್ಚ್ 21ನೇ ತಾರೀಕು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವರ ವತಿಯಿಂದ ಕನ್ನಡ ಕವಿಗಳ ಭಾವಗೀತೆ ಕಾರ್ಯಕ್ರಮ ಇದು ನಮ್ಮ ಗುರುಭವನದಲ್ಲಿ ಪ್ರಾರಂಭ ಆಗ್ತದೆ. ಅನಂತರ 22ನೇ ತಾರೀಕು ಅಫಿಷಿಯಲ್ಲಾಗಿ ನಾವು ಬಳ್ಳಾಪುರಿ ಉತ್ಸವವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಯೋಗ ಮಹಾಮನೆ
ಸಂಸ್ಥೆಯ ನಮ್ಮ ಹಿರಿಯರಾಗಿರುವಂಥ ಪ್ರಕಾಶ್ ರಾಜ್ ಅವರು, ನಮ್ಮ ಗಣೇಶ್ ರಾಜ್ ಅವರು, ಮತ್ತು ನಮ್ಮ ನಗರಸಭಾ ಸದಸ್ಯರಾಗಿರುವಂತಹ ಹಿರಿಯರಾಗಿರುವಂಥ ನಮ್ಮ ಗಾಯತ್ರಿ ಮೇಡಮ್ ಅವರು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಒಂದು ಆರೋಗ್ಯ ಯೋಗ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನ ಶ್ರೀಕಂಠೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಒಂದು ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅದು ಅಫಿಷಿಯಲ್ ಆಗಿ ನಾವು ಕಳಪೆ ಉತ್ಸವಕ್ಕೆ ಈ ಒಂದು ಶುಭ ಕಾರ್ಯಕ್ರಮದಿಂದಲೇ ನಾವು ಚಾಲನೆಯನ್ನು ಕೊಡಲಿಕ್ಕೆ ಇಚ್ಛೆ ಪಟ್ಟಿದ್ದೇವೆ. ಅದರಿಂದ ನಾನು ಮೊದಲನೇದಾಗಿ ನಮ್ಮ ಯೋಗ ಮಹಾಮನೆಯ ಹಿರಿಯರಾದಂತಹ ನಮ್ಮ ಪ್ರಕಾಶ್ ರಾಜ್ ಅವರಿಗೆ, ನಮ್ಮ ಗಣೇಶ್ ರಾಜ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಒಂದು ಅವಕಾಶವನ್ನು ಅವರು ಈ ಒಂದು ಉತ್ಸವದ ಪ್ರಾರಂಭೋತ್ಸವದಲ್ಲಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ತದನಂತರ 22ನೇ ತಾರೀಕು ನಮ್ಮ ಸೃಜನ್ ಶಾಲೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಒಂದು ಚೆಸ್ ಕಾಂಪಿಟೇಷನ್ ಕೂಡ ನಡೆಯಲಿದೆ. ಮತ್ತು 4 ಗಂಟೆಗೆ ಸಂಜೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು ಕೂಡ ನಮ್ಮ PWD ಇನ್ಸ್ಪೆಕ್ಷನ್ ಬಂಗ್ಲೋ ಇದೆ. ಆ ಇನ್ಸ್ಪೆಕ್ಷನ್ ಬಂಗ್ಲೋ ಆಚೆ ಒಂದು ಈ ಹಿಂದೆ ಪ್ರಸಾದ್ ಸಾಹೇಬರು ಇಲ್ಲಿ ಅವರು ಶಾಸಕರಾಗಿ ಸಚಿವರು ಕೂಡ ಆಗಿ ಅವರ ಒಂದು ಕನಸಿತ್ತು, ಅಲ್ಲಿ ಒಂದು ಗಾರ್ಡನ್ ಮಾಡಬೇಕು ಅನ್ನೋದು ಒಂದು ಕನಸಿತ್ತು. ಈಗ ನನಗೆ ತಾವು ಕೂಡ ಒಂದು ಅವಕಾಶ ಮಾಡಿದ ಮೇಲೆ ಆ ಒಂದು ಏರಿಯಾವನ್ನು ಪೂರ್ಣ ಪ್ರಮಾಣವಾಗಿ ಡೆವಲಪ್ ಮಾಡಿ ಈಗ ಪಬ್ಲಿಕ್ ಯೂಸ್ಗೆ ಅದನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬಂದಿದ್ದೇವೆ. ಈಗ ಪೂರ್ಣ ಪ್ರಮಾಣವಾಗಿ ಆ ಒಂದು ಪಾರ್ಕ್ ಮತ್ತು ಒಂದು ಲಂಚ್ ಸ್ಪೇಸ್ ನಮ್ಮ ಟೌನಲ್ಲಿ ರೆಡಿಯಾಗಿದೆ. ಅದನ್ನು ಕೂಡ ತಾವೆಲ್ಲರೂ ಕೂಡ ಬಂದು ನೋಡ್ಬೋದು. ಅಲ್ಲಿ ಅವತ್ತೊಂದು ದಿವಸ 4 ಗಂಟೆಗೆ ಸಂಜೆ